ಮುಂದಿನ ಪ್ರಶ್ನೆ ಇದೆ. SV ವಿಜಯ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಅವರ ಮೊದಲನೆಯ ಪ್ರಶ್ನೆ ಇದು. ಧ್ರುವ ನಕ್ಷತ್ರಕ್ಕೂ ಹಾಗೂ ಧ್ರುವ ನಾರಾಯಣ ಇದಕ್ಕೆ ಏನಾದರೂ ವಿಶೇಷವಾದಂತಹ ಸಂಬಂಧ ಏನಾದರೂ ಇದೆಯಾ ಅಂತ ಇವರು ಕೇಳ್ತಾ ಇದ್ದಾರೆ. ಇದು ಧ್ರುವನಾರಾಯಣ ಅನ್ನೋದು ಹೆಸರಿಟ್ಕೊಂಡಿರೋದು. ಅಂದರೆ ನಮ್ಮಲ್ಲಿ ನಾಮಕರಣ ಮಾಡಬೇಕಾಗಿದ್ದರೆ ಬಹುಶಃ ಯಾರೋ ವಿಷ್ಣು ಭಕ್ತ ಇರ್ತಾನೆ, ದ ಅನ್ನೋ ಅಕ್ಷರದಿಂದ ಹೆಸರು ಶುರು ಮಾಡಬೇಕು ಅಂತ ಹೇಳಿರಬಹುದು. ಆದ್ದರಿಂದ ಧ್ರುವನಾರಾಯಣ ಅಂತ ಕರ್ಕೊಂಡಿರ್ತಾರೆ. ಧ್ರುವ ಅನ್ನತಕ್ಕಂಥದ್ದು ಪ್ರಾರಂಭದಲ್ಲಿ ಒಬ್ಬ ಬಾಲಕ, ಆತನಿಗೆ ಸಿಂಹಾಸನ ಸಿಗಲಿಲ್ಲ ಅಂತ ಹೇಳಿ ನಾರಾಯಣನನ್ನು ಕುರಿತು ತಪಸ್ಸು ಮಾಡಿದ್ರು. ಹೀಗಾಗಿ ಆತನಿಗೆ ಧ್ರುವ ನಕ್ಷತ್ರ ಪದವಿಯೇ ಸಿಕ್ತು, ಅಥವಾ ಅವನಿಗೆ ನಕ್ಷತ್ರ ಪದವಿ ಸಿಕ್ಕಿದ್ರಿಂದ ಆ ನಕ್ಷತ್ರಕ್ಕೆ ಧ್ರುವ ನಕ್ಷತ್ರ ಅಂತ ಹೆಸರಿಟ್ಟು. ಇದು ಕಥೆ. ವರ ಕೊಟ್ಟವನು ನಾರಾಯಣ, ವರ ಸ್ವೀಕಾರ ಮಾಡಿದವನು ಧ್ರುವ. ಧ್ರುವನಾರಾಯಣ ಎಲ್ಲಿ ಬಂತು? ಧ್ರುವನಾರಾಯಣ ಅನ್ನತಕ್ಕಂಥದ್ದು ಸೇರೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಸ್ವೀಕಾರ ಮಾಡಿದಾತ ಬೇರೆ, ಕೊಟ್ಟಾತ ಬೇರೆ. ಅವು ಎರಡನ್ನೂ ಸೇರಿಸಿ ಒಂದು ಅಂತ ಹೆಸರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೊಮ್ಮೆ ಹೆಸರನ್ನು ಇಟ್ಕೊಂಡಿದ್ದರೆ ನಮ್ಮಗಳಲ್ಲಿ ಯಾರಾದರೂ ಇಟ್ಕೊಂಡಿರ್ತಾರೆ. ನಾವೆಲ್ಲಾದರೂ ಧ್ರುವನಿಗೆ ಸಂಭವ, ನಾರಾಯಣನಿಗೆ ಸಂಭವ. ಆದ್ದರಿಂದ ಧ್ರುವನಾರಾಯಣ ಅನ್ನತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆಯಲ್ಲಿ ಜನಪದರು ಇಟ್ಟುಕೊಳ್ಳತಕ್ಕಂಥ ಹೆಸರು. ಧ್ರುವ ಅನ್ನತಕ್ಕಂಥದ್ದು ನಕ್ಷತ್ರಕ್ಕೆ ಬಂದ ಹೆಸರು. ಹೀಗಾಗಿ ಧ್ರುವನಿಗೂ ನಾರಾಯಣಿಗೂ ಸಂಪರ್ಕ ಏರ್ಪಡಿಸಿದಂತಹ ಧ್ರುವನಾರಾಯಣಕ್ಕೂ ಧ್ರುವ ನಕ್ಷತ್ರಕ್ಕೂ ಯಾವುದೇ ವಿಧವಾದಂತಹ ಸಂಬಂಧ ಇಲ್ಲ. ಇವರದ್ದೇ ಮುಂದಿನ ಪ್ರಶ್ನೆ ಇದು. ಗೋತ್ರ ಪ್ರವರ ಕೋಷ್ಟಕದ ಪ್ರಕಾರ 131 ಗೋತ್ರ ಪ್ರವರಗಳು ಇವೆ. ಮನೆದೇವರ ಗೋತ್ರಗಳು ಋಷಿ ಮುನಿಗಳ ಹೆಸರಿನ ಗೋತ್ರ ಇರುತ್ತದೆ. ಹಾಗಾಗಿ ನಾವು ನಮ್ಮ ಮನೆದೇವರ ಗೋತ್ರಕ್ಕೆ ಸೇರುತ್ತೇವೋ ಅಥವಾ ನಮ್ಮ ಪೂರ್ವಿಕರು ಅನುಸರಿಸುತ್ತಿರುವಂತಹ ಋಷಿಗಳ ಹೆಸರಿನ ಗೋತ್ರವನ್ನು ಅನುಸರಿಸಬೇಕೋ ದಯವಿಟ್ಟು ತಿಳಿಸ್ಕೊಡಿ. ಈಗ ನೋಡಿ, ಈಶ್ವರನಿಗೊಂದು ಗೋತ್ರ ಇದೆ ಅನ್ಕೊಳ್ಳೋಣ. ಪಾಪ ಈಶ್ವರನ ಗೋತ್ರ ಯಾರಿಗೆ ಬರಬೇಕು? ಗಣಪತಿಗೆ ಬರಬೇಕು. ಗಣಪತಿಗೆ ಒಬ್ಬ ಮಗನೇ ಇಲ್ವಲ್ಲ, ಮದುವೆನೇ ಇಲ್ಲ. ಕುಮಾರಸ್ವಾಮಿ ಬರಬೇಕು. ಈಶ್ವರನ ಗೋತ್ರ ಅವನ ಉತ್ತರಾಧಿಕಾರಿಗಳಿಗೆ, ಅವನ ವಂಶದಲ್ಲಿ ಹರಿದು ಬರುತ್ತೆ. ಹಾಗೆ ನಿಮ್ಮ ಗೋತ್ರ ಯಾವುದೋ ಒಂದು ಇದೆಯಲ್ಲ, ಅದು ಯಾರಿಂದ ಬಂತು? ನಿಮ್ಮ ಅಪ್ಪನಿಂದ ಬಂತು. ಅವ್ರಿಗೆ ಯಾರಿಂದ ಬಂತು? ಅವರಪ್ಪನಿಂದ ಬಂತು. ಅವ್ರಿಗೆ ಯಾರಿಂದ ಬಂತು? ಅವರಪ್ಪನಿಂದ ಬಂತು. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಗೋತ್ರ ನಿರ್ಣಯ ಆಗತಕ್ಕಂಥದ್ದು ಅವರ ತಂದೆಯವರಿಂದ. ಹೆಣ್ಣಿಗಾದರೆ ಮದುವೆ ಆಗ್ತಾ ಇದ್ದಾಗೆ ಗಂಡಿನ ಗೋತ್ರ ಬರ್ತದೆ. ಅಂದರೆ ಗೋತ್ರ ಯಾರಿಂದ ಬರುತ್ತೆ? ತಂದೆಯಿಂದ ಬರುತ್ತೆ. ಅಂದರೆ ಆ ವಂಶದ ಮೂಲ ವ್ಯಕ್ತಿ, ಯಾರೋ ವಸಿಷ್ಠರಿದ್ದಾರೆ, ಯಾರೋ ವಿಶ್ವಾಮಿತ್ರರಿದ್ದಾರೆ, ಯಾರೋ ಭಾರ್ಗವರಿದ್ದಾರೆ. ಹೀಗೆ ಅವರ ಮೂಲದಿಂದ ಬಂದವರೆಲ್ಲರೂ ಅಂಥ ಗೋತ್ರಜರು. ಅಕಸ್ಮಾತ್ ಇಬ್ಬರು ಸೇರ್ತಾರೆ, 3 ಜನ ಸೇರ್ತಾರೆ. ಹೀಗಾಗಿ 3 ಋಷಿಗಳ ಹೆಸರಿನ ಪ್ರವರದೊಂದಿಗೆ ಗೋತ್ರ ಅಂತ ಸ್ಪಷ್ಟ ಆಗುತ್ತೆ. ಒಟ್ಟಿನಲ್ಲಿ ಏನು, ಯಾವುದೋ ದೇವರಿಗೆ ಒಂದು ಗೋತ್ರವಿದ್ದರೆ ಅದು ಆ ದೇವರ ಸಂತಾನಕ್ಕೆ, ವಂಶಕ್ಕೆ, ಸಂಸಾರಕ್ಕೆ ಸಂಬಂಧಪಡುತ್ತೆ ವಿನಃ ನನಗೆ ಹೇಗೆ ಸಂಬಂಧಪಡುತ್ತೆ? ನನಗೆ ನಮ್ಮ ಅಪ್ಪನ ಗೋತ್ರ ಇದೆ, ಅವ್ರಿಗೆ ಅವರಪ್ಪನ ಗೋತ್ರ ಇದೆ. ಆದ್ದರಿಂದ ಅವರು ಕೇಳ್ತಾ ಇರತಕ್ಕಂಥ ಪ್ರಶ್ನೆಯಲ್ಲಿ ನಿಮ್ಮ ಗೋತ್ರ ಅನ್ನತಕ್ಕಂಥದ್ದು ಕೇವಲ ನಿಮ್ಮ ತಂದೆಯಿಂದ ಬಂದದ್ದೇ ವಿನಃ ಯಾವ ದೇವರದು ಅಲ್ಲ. ಮುಗಿತಲ್ಲ. ಇವರ ಮುಂದಿನ ಪ್ರಶ್ನೆ ಇದು. 3 ತಲೆಮಾರಿನ ಸಂಬಂಧ ಇಲ್ಲದಿದ್ದರೆ ನಾವು ಸಗೋತ್ರದಲ್ಲಿ ಮದುವೆ ಆಗಬಹುದೇ? ದಯವಿಟ್ಟು ಉತ್ತರವನ್ನು ನೀಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ವಿವಾಹ ಆಗಬೇಕಾದ್ರೆ ಕೇವಲ ಗೋತ್ರ ನಿರ್ಣಯದಲ್ಲಿ ಆಗಲ್ಲ, ಸಾಪಿಂಡ್ಯದಲ್ಲಿ ನಿರ್ಣಯ ಆಗಬೇಕಾದ. ಅವ್ರು ಹೇಳಿದಾಗೆ 3 ತಲೆಮಾರಿನ ಗೋತ್ರ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಆದರೆ ಆಗಬಹುದೇ? ಗೋತ್ರದ ಮಟ್ಟಿಗೆ ನಡೆದೀತೇನೋ, ಆದರೆ ಸಾಪಿಂಡ್ಯ ನಿರ್ಣಯವಾಗದ್ದೇ ಆ ರೀತಿ ವಿವಾಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ ಏನು? ಮೂಲ ವ್ಯಕ್ತಿಯಿಂದ ವರನ ಕಡೆಯಿಂದ 7ನೇ ತಲೆ ಕಳೆದಿರಬೇಕು, ಸಾಪಿಂಡಿಗೆ ಸಂಬಂಧಪಡಲ್ಲ ಅಂತ ಹೇಳಬೇಕಾಯ್ತು. ಹಾಗೆ ಹೆಣ್ಣಿನ ಕಡೆಯಿಂದ 5ನೇ ತಲೆ ಕಳೆದಿರಬೇಕು ಮೂಲ ವ್ಯಕ್ತಿಯಿಂದ. ಅಂತಹವರು ವಿವಾಹಿತರಾಗಬಹುದು. ಆದ್ದರಿಂದ ನೀವು ಹೇಳಿದ ಹಾಗೆ
ಗೋತ್ರಕ್ಕೆ ಮಾನ್ಯತೆಯನ್ನು ಕೊಡುವಂತಿದ್ದರೆ, ಕಾನೂನು ಪ್ರಕಾರ ಮಾತಾಡ್ತಿಲ್ಲ, ಕಾನೂನಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಆದರೆ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೀಯವಾಗಿ ಗೋತ್ರಕ್ಕೆ ಅಂದರೆ ಅರ್ಥ ಏನು? ಸಗೋತ್ರೀಯರು ವಿವಾಹವಾಗಬಾರದು ಅಂತ. ಅಂದರೆ ಅಣ್ಣ ತಂಗಿ ಮದುವೆ ಆದಾಗ ಆಗುತ್ತೆ ಅಂತ. ಒಂದೇ ಗೋತ್ರದಲ್ಲಿ ಬಂದಿರತಕ್ಕಂಥವ್ರು ಮದುವೆ ಆಗೋಕ್ಕಾಗಲ್ಲ. ವೈಜ್ಞಾನಿಕವಾಗಿಯೂ ಅದು ಯಾಕೆ ತಿರಸ್ಕೃತವಾಗುತ್ತೆ ಅಂದರೆ, ಯಾವುದೋ ಒಂದು ವಂಶದ, ಒಂದು ಗೋತ್ರದ ಜೀವಕೋಶದ ಒಳಗೆ ಇರತಕ್ಕಂಥ ತಂತುಗಳಿರುತ್ತಲ್ಲ, ವಂಶವಾಹಿನಿ ತರತಕ್ಕಂಥದ್ದು ಒಂದೇ ಬರ್ತಾ ಇದ್ದರೆ ಕಾಲಾನುಕ್ರಮಣದ ದುರ್ಬಲ ಆಗುತ್ತೆ. ಹೀಗಾಗಿ ಇದು ಯಾವುದೋ ಒಂದು ವಂಶದ ತಳಿ ಮತ್ತೊಂದು ಹೀಗಾಗಿ ಕಸಿ ಮಾಡದಂತಾಗುತ್ತೆ. ಬರತಕ್ಕಂಥ ಸಂತಾನ ತುಂಬ ಶಕ್ತಿಶಾಲಿಯಾಗಿರುತ್ತೆ. ಅದು ನಾವು ನೋಡಿಯೂ ಇದ್ದೇವೆ. ಹಾಗೆಯೇ ಗೋತ್ರದಲ್ಲಿ ಒಂದೇ ಗೋತ್ರದವರು ಅವರವರೇ ವಿವಾಹ ಆಗ್ತಾ ಇದ್ದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವರು ದುರ್ಬಲರಾಗಿಬಿಡ್ತಾರೆ. ಆದ್ದರಿಂದ ನಮ್ಮ ಋಷಿಗಳು ಏನು ಹೇಳಿದರು ಅಂದರೆ, ಸಗೋತ್ರ ವಿವಾಹ ಆಗಬಾರ್ದು ಅಂತ ಹೇಳಿದರು. ಅದರ ಜೊತೆಗೆ ಸಾಪಿಂಡ್ಯವನ್ನು ನಿರ್ಣಯ ಮಾಡಿದ್ರು. ಸಾಪಿಂಡ್ಯ ಅಂದರೆ ಪಿಂಡ ಪ್ರದಾನ ಮಾಡತಕ್ಕಂಥ ಒಬ್ಬ ಸಂಸಾರಸ್ಥ ಇರ್ತಾನೆ. ಅದು ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಈ ಶ್ರಾದ್ದ ಮಾಡ್ತಾರಲ್ಲ, ಶ್ರಾದ್ದವನ್ನು ಆಚರಿಸಿದಾಗ ಅದರೊಳಗೆ ಪಿತೃಶೇಷ ಅಂತ ಒಂದಿರುತ್ತೆ. ರವೆ ಉಂಡೆ, ವಡೆ ಇತ್ಯಾದಿಗಳು ಪಿತೃಶೇಷಗಳು ಅಂತ. ನೀವು ಆ ಹೊತ್ತು ಯಾರ್ಯಾರನ್ನಾದರೂ ನಿಮ್ಮ ಮನೆಗೆ ಊಟಕ್ಕೆ ಕರೆದಿರಬಹುದು, ನಿಮ್ಮ ಬಂಧುಗಳೋ ಬಳಗನೋ ಸ್ನೇಹಿತರು ಯಾರಾದರೂ ಬರಬಹುದು. ಆದರೆ ಎಲ್ಲ ಊಟವನ್ನು ಅವರಿಗೆ ಬಡಿಸಬಹುದು, ಆದರೆ ಪಿತೃಶೇಷವನ್ನು ಮಾತ್ರ ಅವರು ಬಡಿಸೋ ಹಾಗಿಲ್ಲ. ಪಿತೃಶೇಷಕ್ಕೆ ಅಧಿಕಾರಿಗಳು ಯಾರೇ ಅಂದರೆ ಸಾಪಿಂಡ್ಯರು ಅಂತಂತ. ಅದು ಕಾರಣ ಆ ಸಾಪಿಂಡ್ಯದ ನಿರ್ಣಯವಾಗದೆ ಕೇವಲ 3 ತಲೆಮಾರಿನ ಗೋತ್ರ ಆಯಿತು ಅಂತ ಮದುವೆ ಆಗುವಂತಿಲ್ಲ. ಇದು ಶಾಸ್ತ್ರ. ಪಾಲನೆ ಮಾಡೋದು ಬಿಡೋದು ಅವರವರಿಗೆ ಸಂಬಂಧಪಟ್ಟಿದ್ದು. ಶಾಸ್ತ್ರವೇ ಹೇಳಬೇಕು ಅಂದರೆ 3 ತಲೆಮಾರು ಗೋತ್ರ ಆಯಿತು ಅಂತ ಹೇಳಿಕಾಲ 7 ತಲೆಮಾರು ಅಂದ್ರೆ ಒಪ್ಕೋಬಹುದು ಅನ್ಸುತ್ತೆ. ಇವರದ್ದೇ ಕೊನೆಯ ಪ್ರಶ್ನೆ ಇದೆ, ಆದರೆ ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಈ ಪ್ರಶ್ನೆಯನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲೂ ಇರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.